ಎಲ್ಲರಿಗೂ ಹಣತೆ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವಿಶೇಷವಾದಂಥ ಉಪಮಾ ಅಂದರೆ ಅವಲಕ್ಕಿ ಉಪ್ಪಿಟ್ಟನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ ಫ್ರೆಂಡ್ಸ್. ಮೊದಲನೆಯದಾಗಿ ಸ್ಟವನ್ನು ಆನ್ ಮಾಡಿ ಒಂದು ಅಗಲವಾದ ಪಾತ್ರೆ ಇಟ್ಟು 3-4 ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆಯನ್ನು ಹಾಕಿ, ಆ ಕಾದಂತಹ ಎಣ್ಣೆಗೆ 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಸಹ ಅದಕ್ಕೆ ಹಾಕಬೇಕು. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಇವಿಷ್ಟನ್ನು ಹಾಕಿ ಅದು ಸೀದೋಗದ ರೀತಿಯಲ್ಲಿ ಹುರಿಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಅದು ಸೀದೋಗ್ಬಿಟ್ರೆ ಅದ್ರ ಟೇಸ್ಟೇ ಬೇರೆ ಆಗಿಬಿಡುತ್ತೆ. ಅದರಿಂದ ಸೀದೋಗದ ರೀತಿಯಲ್ಲಿ ನೋಡ್ಕೋಬೇಕು. ಸ್ವಲ್ಪ ಕರಿಬೇವನ್ನು ಕೂಡ ಅದಕ್ಕೆ ಸೇರಿಸಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ. ಒಂದು 6-7 ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಕೂಡ ಸೇರಿಸ್ಕೋಬೇಕು. ನಿಮಗೆ ಖಾರ ಇನ್ನೂ ಹೆಚ್ಚು ಬೇಕು ಅಂದರೆ ಇನ್ನೂ 1-2 ಹಾಕ್ಕೋಬೋದು. ಮತ್ತು 3-4 ಗೆಡ್ಡೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಸಹ ಅದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಹಾಗೆ ಅದನ್ನು ಎಣ್ಣೆಯಲ್ಲಿ ಹುರಿತಾ ಹೋಗಬೇಕು. ಆ ಹುರಿತಾ ಇರುವಂತಹ ಒಗ್ಗರಣೆಗೆ ನಾವು ನಮಗೆ ಬೇಕಾದಷ್ಟು ತರಕಾರಿಗಳನ್ನ ಹಾಕೋಬೋದು. ಯಾವುದು ನಿಮ್ಗೆ ಇಷ್ಟ ಆಗುತ್ತೆ ಅಂಥ ತರಕಾರಿಗಳನ್ನ ಅದಕ್ಕೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 3-4 ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾರೆಟ್, ಒಂದು 10-15 ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಬೀನಿಸನ್ನು ನಾನು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ 1-2 ದಪ್ಪ ಮೆಣಸಿನ್ಕಾಯನ್ನು ಕೂಡ ಹಚ್ಚಿಟ್ಕೊಂಡಿರುವಂಥದ್ದು ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಬಹಳ ರುಚಿಕರ ಇರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಇದಕ್ಕೆ ಸೇರಿಸ್ಕೋಬೇಕು. ನಾವು ಒಗ್ಗರಣೆಯಲ್ಲಿ ಉಪ್ಪನ್ನು ಹಾಕಿದ್ದಾದರೆ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇವೆಲ್ಲವೂ 1/4 ಭಾಗ ಬೆಂದ ನಂತರ ಇದಕ್ಕೆ 1-2 ಜಾಮ್ ಟೊಮೊಟೊವನ್ನು ಹಚ್ಚಿಟ್ಕೊಂಡಿರೋದ್ರಿಂದ ಅದನ್ನೂ ಕೂಡ ನಾವು ಸೇರಿಸ್ಕೋಬೇಕು. ಇದನ್ನು ನಾವು ಸಿಮ್ಮಲ್ಲಿ ಇಟ್ಟು ಆ ಒಗ್ಗರಣೆಯನ್ನು ಬೇಯಿಸ್ತಾ ಇರಬೇಕು. ಮತ್ತೊಂದು ಕಡೆ ನಾವೇನು ಅವಲಕ್ಕಿಯನ್ನು ನೆನೆಸಿಟ್ಟಿದ್ವೋ ಆ ಅವಲಕ್ಕಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಕೆಳಗಿಂದ ಮೇಲೆ ಕೈ ಆಡಿಸ್ಬೇಕು. ಯಾಕೆ ಅಂದರೆ ನಾವು ಬರೀ ಕೈಯಲ್ಲಿ ಹಾಗೆ ಕೈ ಆಡಿಸಿದ್ರೆ ಅದು ಮುದ್ದೆ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಪುಡಿ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಸ್ವಲ್ಪ ಎಣ್ಣೆಯನ್ನು ಅದ್ರ ಮೇಲೆ ಚಿಮುಕಿಸಿ ನಾವು ಕಲಸಿದ್ದಾದರೆ ಉದುದ್ರಾಗಿರುತ್ತೆ. ಅವಲಕ್ಕಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಈ ಥರ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡಿ ನೋಡಿ ಫ್ರೆಂಡ್ಸ್. ಯಾರೆಲ್ಲ ಅವಲಕ್ಕಿ ಉಪ್ಪಿಟ್ಟು ಅಂತ ಅಂದರೆ ಬೇಜಾರು ಮಾಡ್ಕೋತಾರೋ ಅವರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ಈ ಒಗ್ಗರಣೆ ಏನಿಟ್ಟಿದ್ವೋ ಇದಕ್ಕೆ ಕೊನೆಯಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬೇಡ ಅನ್ನಿಸ್ತವ್ರು ಇದನ್ನು ಸ್ಕಿಪ್ ಮಾಡ್ಬೋದು. ಮತ್ತು ಏನು ಈ ಒಗ್ಗರಣೆ ಬೆಂದಿದೆಯೋ, ಈ ಬೆಂದಂತಹ ತರಕಾರಿಗಳು, ಈರುಳ್ಳಿ ಎಲ್ಲ ಏನಿದೆಯೋ ಆ ಮಿಶ್ರಣಕ್ಕೆ ನಾವು ನೆನೆಸಿಟ್ಕೊಂಡಿದ್ವಂತಹ ಅವಲಕ್ಕಿ ಅದನ್ನ ನಾವು ಉದುರು ಮಾಡ್ಕೊಂಡಿರ್ತೀವಲ್ಲ ಅದನ್ನು ತೆಗೆದು ಅದಕ್ಕೆ ಹಾಕಬೇಕು. ಆ ಒಗ್ಗರಣೆ ಒಳಗಡೆ ಹಾಕಿ ಅದನ್ನು ಹಾಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಸಿಮ್ಮಲ್ಲಿ ಇಟ್ಕೊಬಿಡಿ ಫ್ರೆಂಡ್ಸ್. ಅದನ್ನ ಮಿಕ್ಸ್ ಮಾಡಬೇಕಾದ್ರೆ ನೀವು ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡು ಅವಲಕ್ಕಿ ಮತ್ತು ಆ ತರಕಾರಿಗಳು ಎಲ್ಲವೂ ಕೂಡ ಸೇರ್ಕೊಳ್ಳೋ ರೀತಿಯಲ್ಲಿ ನಾವು ಅದನ್ನು ಒಂದು ಸ್ಪೂನಲ್ಲಿ ಕೈಯಾಡಿಸ್ತಾ ಹೋಗಬೇಕು. ಬಹಳ ರುಚಿಕರವಾಗಿರುತ್ತೆ. ಇದಕ್ಕೆ ನೀವು ನಿಂಬೆ ಹುಳಿ ಕೂಡ ಹಾಕೋಬೋದು. ಇದಕ್ಕೆ ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಒಂದು ವಿಶೇಷವಾದಂಥ ಉಪಮಾ ರೆಡಿ. ಎಲ್ಲರೂ ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಕೂಡ ಇದನ್ನು ಇಷ್ಟಪಟ್ಟು ತಿಂತೀರಾ. ಹೀಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.